ಚಾನಲ್ ಅನ್ನು ವೀಕ್ಷಿಸುತ್ತಿರುವಂತಹ ತಮಗೆ ಹಾರ್ದಿಕ ಸ್ವಾಗತ. ಆತ್ಮೀಯರೇ, ಈ ವಿಡಿಯೋದಲ್ಲಿ SATS ಲಾಗಿನ್ ಆಗಲು OTP ಬರಬೇಕಾದ ನಂಬರ್ ಚಾಲ್ತಿಯಲ್ಲಿ ಇಲ್ಲದಿದ್ದರೆ ಹೊಸದಾಗಿ ಯೂಸರ್ ರಿಜಿಸ್ಟ್ರೇಷನ್ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ನಿಮಗೆ ತಿಳಿದಂತೆ ನಮ್ಮ SATS ಅನ್ನ ಲಾಗಿನ್ ಆಗಲು ಕಡ್ಡಾಯವಾಗಿ OTP ಬೇಕು. ಇಲ್ಲಿ ನೋಡಿ, ನಮಗೆ ಲಾಗಿನ್ ವಿತ್ ಮೊಬೈಲ್ OTP ಅಂತ ಆಪ್ಷನ್ ಬರುತ್ತೆ. ಹಾಗಾಗಿ ಈಗಾಗಲೇ ರಿಜಿಸ್ಟ್ರೇಷನ್ ಇರುವಂತಹ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿ ಇರದಿದ್ದರೆ, ಅಂದರೆ ಸಿಮ್ ಡಿಆಕ್ಟಿವೇಟ್ ಆಗಿದ್ದಲ್ಲಿ ಅಥವಾ OTP ಬಾರದೇ ಇದ್ದಲ್ಲಿ ಮೇನ್ ಮೆನುವಿನಲ್ಲಿ ರಿಜಿಸ್ಟ್ರೇಷನ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಪ್ರಸ್ತುತ ಇರುವಂತಹ ಮುಖ್ಯ ಶಿಕ್ಷಕರ ಒಂದು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಹೊಸ ಯೂಸರ್ ಅನ್ನ ಕ್ರಿಯೇಟ್ ಮಾಡಬೇಕು. ಯೂಸರ್ ಪರ್ಸನಲ್ ಡೀಟೇಲ್ಸ್, ಬಳಕೆದಾರರ ವೈಯಕ್ತಿಕ ವಿವರವನ್ನ ಇಲ್ಲಿ ಎಂಟ್ರಿ ಮಾಡೋಣ. ಅಪ್ಲೈ ಕ್ಯಾಟಗರಿ ಅಂತ ಇದೆ, ನಾನಿಲ್ಲಿ ಸ್ಕೂಲ್ ಲೆವೆಲ್ ಅಪ್ಲೈ ಮಾಡ್ತಾ ಇದ್ದೇನೆ. KGID ನಂಬರ್ ಮ್ಯಾಂಡೇಟರಿ ಇಲ್ಲ. ನಮ್ಮ HM KGID ನಂಬರ್ ಅನ್ನು ಎಂಟ್ರಿ ಮಾಡಬಹುದು. ಇಲ್ಲವೇ ಸ್ಕಿಪ್ ಮಾಡಬಹುದು. ಹೆಸರು ಮ್ಯಾಂಡೇಟರಿ ಇದೆ. ಹೆಸರನ್ನ ಎಂಟ್ರಿ ಮಾಡಿ ಸ್ಯಾಲ್ಯುಟೇಷನ್, ಲಿಂಗ ಚೂಸ್ ಮಾಡ್ಕೊಳ್ಬೇಕು. ಫಾದರ್ ನೇಮ್ ಮ್ಯಾಂಡೇಟರಿ ಇದೆ. ಮ್ಯಾಂಡೇಟರಿ ಇದೆ, ಅದು ತಾನೇ ಚೂಸ್ ಮಾಡಿಕೊಂಡಿರುತ್ತೆ. ಸ್ಕೂಲ್ ಲೆವೆಲ್, ರೋಲ್ ಸ್ಕೂಲ್ ಲೆವೆಲ್ ಇದೆ. ಜನ್ಮ ದಿನಾಂಕ ಎಂಟ್ರಿ ಮಾಡಬೇಕು. ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕು. ಟೆಲಿಫೋನ್ ನಂಬರ್ ಕಡ್ಡಾಯವಿಲ್ಲ. ಇಮೇಲ್ ID ಕಡ್ಡಾಯವಿಲ್ಲ, ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ. ಇಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಆಫ್ ಪೋಸ್ಟಿಂಗ್, ಇದನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು. ನಮ್ಮ ಜಿಲ್ಲೆ, ನಮ್ಮ BRC, CRC, ಹಾಗೆ ಅಲ್ಲಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಸಂಪರ್ಕಕ್ಕಾಗಿ ವಿಳಾಸ, ಇಲ್ಲಿ ಯಾವುದು ಮ್ಯಾಂಡೇಟರಿ ಇಲ್ಲ, ಎಂಟ್ರಿ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ನಮ್ಮ ಮುಖ್ಯ ಶಿಕ್ಷಕರ ಅಂಚೆ ವಿಳಾಸವನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೇನೆ. ಗುರುತಿನ ದಾಖಲೆಯ ಪುರಾವೆ ಅಂತ ಇದೆ, ಇಲ್ಲೂ ಸಹಿತ ಯಾವುದು ಮ್ಯಾಂಡೇಟರಿ ಇಲ್ಲ. ಒಂದು ವೇಳೆ ನಾವು ಎಂಟ್ರಿ ಮಾಡೋದಾದರೆ ನಮ್ಮ ಗುರುತಿನ ಪುರಾವೆ ಇಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು. ಅದರ ಒಂದು PDF ಅಥವಾ JPG ಫೈಲ್ ಅನ್ನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಬೇಕು. ಇಲ್ಲಿ ಅದರ ಒಂದು ಸಂಖ್ಯೆಯನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಯಾವುದು ಮ್ಯಾಂಡೇಟರಿ ಇರದೇ ಇರೋ ಕಾರಣ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ. ನಂತರ ಇಂಪಾರ್ಟೆಂಟ್ ಲಾಗಿನ್ ಡೀಟೇಲ್, ಯೂಸರ್ ನೇಮ್, ಇಲ್ಲಿ ಒಂದು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಬೇಕು, ಅಥವಾ ನಾವು ಈಗಾಗಲೇ ಇದ್ದದ್ದನ್ನು ಸಹಿತ ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ಬಹುದು. ನಮಗೆ ಬೇಕಾದ ಯೂಸರ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಬೇಕು.
ಸ್ಟ್ರಾಂಗ್ ಆಗಿರುವಂತಹ ಪಾಸ್ವರ್ಡ್ ಅನ್ನು ಇಲ್ಲಿ ನಾವು ಕ್ಯಾಪಿಟಲ್ ಲೆಟರ್, ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಸ್ಮಾಲ್ ಲೆಟರ್ ಇರುವಂತಹ ಸ್ಟ್ರಾಂಗ್ ಆದಂತಹ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ ಕೊಡಬೇಕು. ನಂತರ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮೇಶನ್ ಕೊಡಬೇಕು. ನಂತರ ಇಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಇದೆ. ಓಕೆ, ಎಸ್, ನಾವೀಗಾಗಲೇ ಈ ಒಂದು ನ್ಯೂ ರಿಜಿಸ್ಟ್ರೇಷನ್ಗೆ ಸಕ್ಸಸ್ಫುಲಿ ಸೆಂಡ್ ಮಾಡಿದೆವು. ಅದರ ಒಂದು ಪ್ರೂವ್ ಅನ್ನು CRC ಕೇಂದ್ರದಿಂದ CRC ಲಾಗಿನ್ನಲ್ಲಿ ಕೊಡಬೇಕು. CRC ಲಾಗಿನ್ನಲ್ಲಿ ಯುಟಿಲಿಟೀಸ್ನಲ್ಲಿ ಯೂಸರ್ ಅಪ್ರೂವಲ್ ಅಂತ ಬರುತ್ತೆ. ಅದರ ಮೇಲೆ ಅವರು ನಮ್ಮ ರಿಕ್ವೆಸ್ಟ್ ಅನ್ನ ನೋಡಿ ಅದಕ್ಕೆ ಅಪ್ರೂವ್ ಮಾಡಬಹುದು. ಹಾಗೆ ಅನಧಿಕೃತವಾಗಿದ್ದಲ್ಲಿ ರಿಜೆಕ್ಟ್ ಮಾಡಬಹುದು. ಹೀಗೆ ನಾವು ನಮ್ಮ ಶಾಲೆಯ SATS ಹೊಸ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಲು ರಿಕ್ವೆಸ್ಟ್ ಅನ್ನ CRC ಲಾಗಿನ್ಗೆ ಕಳಿಸಿ ಆಗಿದೆ. CRC ಲಾಗಿನ್ ನಲ್ಲಿ ಅಪ್ರೂವಲ್ ಕೊಟ್ಟ ತಕ್ಷಣ ನಮಗೆ ಇಂಟಿಮೇಷನ್ ಬರುತ್ತೆ. CRC ಲಾಗಿನ್ ನಲ್ಲಿ ಅಪ್ರೂವ್ ಆದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ಯೂಸರ್ ನೇಮ್ ಅನ್ನು ಎಂಟ್ರಿ ಮಾಡಿದಾಗ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹೊಸದಾಗಿ ಲಿಂಕ್ ಮಾಡಿದಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಮೂಲಕ ನಾವು ಲಾಗಿನ್ ಆಗಬಹುದು. ಈ ಮೊದಲು ಇದ್ದಂತಹ ಎಲ್ಲ ಮಾಹಿತಿಗಳು ಅದರಲ್ಲಿ ಲಭ್ಯವಿರುತ್ತವೆ. ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ನಿಮ್ಮ ಶಾಲೆಯ ಡೈಸ್ ಕೋಡ್ ಮೇಲೆ ಇರುವಂತಹ SATS ಅನ್ನ ನಾವು ಮತ್ತೊಂದು ಯೂಸರ್ ನೇಮ್ ಮೂಲಕ ಲಾಗಿನ್ ಆಗುವುದು. ಧನ್ಯವಾದಗಳು.